ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ಗೆ ನುಗ್ಗೋದಕ್ಕೆ ಒಬ್ಬ ಅನಾಮಿಕ ಯತ್ನಿಸಿದಾನೆನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಪರಿಷತ್ ಉತ್ತರದ ಬಾಗಿಲಿನ ಮೂಲಕ ಎಂಟ್ರಿ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಕ್ಷಣ ಅಲರ್ಟ್ ಆಗಿದ್ದಾರೆ ಮಾರ್ಷಲ್ಗಳು, ಆತನನ್ನ ತಡೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಈತ ಯಾರು, ಯಾಕಾಗಿದ್ದ ಪ್ರಯತ್ನವನ್ನ ಮಾಡ್ದ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿರೋದು. ಈ ಅನಾಮಿಕನ ಕೈ ಹಿಡಿದು ಆನಂತರ ಮಾರ್ಷಲ್ಗಳು ಹೊರಕ್ಕೆ ಎಳೆದು ತಂದಿದ್ದಾರೆ ಆತನನ್ನ. ಪರಿಷತ್ಗೆ ನುಗ್ಗೋದಕ್ಕೆ ಪ್ರಯತ್ನಿಸಿದ್ದಾರೆ ಈ ವ್ಯಕ್ತಿ. ಆನಂತರ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಈ ಅನಾಮಿಕನನ್ನ. ಈತನಿಂದ ಕೆಲಕಾಲ ಗೊಂದಲದ ವಾತಾವರಣ ಕೂಡ ಈಗ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಪರಿಷತ್ಗೆ ಏಕಾಏಕಿಯಾಗಿ ಒಬ್ಬ ಅನಾಮಿಕ ವ್ಯಕ್ತಿ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟ, ಯಾಕಾಗಿ ಈ ರೀತಿ ಮಾಡಿದ ಅನ್ನುವಂತ ಪ್ರಶ್ನೆ. ಆತನನ್ನ ವಿಚಾರಣೆಯನ್ನ ಸದ್ಯಕ್ಕೆ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಮಾರ್ಷಲ್ಗಳು ಅಲರ್ಟ್ ಆಗಿದ್ದಾರೆ. ನೋಡಿದ ತಕ್ಷಣದಲ್ಲಿ ಆತನ ಕೈ ಹಿಡಿದು ಎಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಆತ ಯಾರು, ಏನು, ಯಾಕಾಗಿ ಈ ರೀತಿ ಮಾಡ್ದ ಅನ್ನೋದು ಇನ್ನೇನು ತಿಳಿದು ಬರಬೇಕು. ಕೂತ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಸಭಾನೆ ರವಿಕುಮಾರ್ ಹೇಳಿ ಸ್ವಲ್ಪ ನೋಡಿ. ಅರ್ಥ ಆಗೋದಿಲ್ವಾ ನಿಮ್ಗೆ? ಕೂತ್ಕೊಳ್ರಿ ಪುಟ್ಟಣ್ಣ, ಕೂತ್ಕೊಳ್ರಿ. ನೋಡಿ, ಮೊದಲನೇದಾಗಿ ಸಭಾನಾಯಕರೇ, ಒಂದಂತೂ ಸತ್ಯ ಏನು ಅಂತ ಹೇಳಿದ್ರೆ, ತಾವು ಒಂದು ಮಾಹಿತಿಯನ್ನ ಪೀಠಕ್ಕೆ ಕೊಟ್ಟಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಕಲಾಪ ನೋಡಿ, ನಿಮ್ಮ PSCಗೂ ನಮ್ಗೆ ಸಂಬಂಧ ಇಲ್ಲ. ನಮಗೆ ಸಭಾನಾಯಕರು ಇರ್ಬೋದು ಅಥವಾ ನಮ್ಮ ವಿಪ್ ಇರ್ಬೋದು, ಇವರೇನಾದ್ರೂ ಪೀಠಕ್ಕೆ ಈ ರೀತಿಯ ನಮ್ದೊಂದು ಸಭಾಪತಿಗಳೇ, ಒಂದು ನಿಮಿಷ. ತಾವು ತಮ್ಮ ಏನಾದ್ರೂ ಹೇಳಿ ನಾವು ಕೇಳ್ತೇವೆ. ತಾವು ಉಪಯೋಗ ಮಾಡ್ತಾ ಇರೋ ಪದ ಹೇ, ನಾವು ಪ್ರಾಣಿಗಳೇನು ಏನು ಹೇ ಅಂತ ಹೇಳ್ತಾರೆ. ಮತ್ತೆ ಕಲಾಪ ಆರಂಭ ಆಗಿದೆ. ಈ ಕಲಾಪ ಆರಂಭ ಆದ ನಂತರದಲ್ಲಿ ಮತ್ತೆ ಅದೇ ವಿಚಾರದ ಬಗ್ಗೆ ಈಗ ಚರ್ಚೆ ಆಗ್ತಾ ಇರೋದು. ವಿಧಾನ ಪರಿಷತ್ನಲ್ಲೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ, ಗಲಾಟೆ, ಚರ್ಚೆ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಉಭಯ ಸದನದಲ್ಲೂ ಕೂಡ ಒಂದೇ ವಿಚಾರದ ಬಗ್ಗೆ ಗದ್ದಲ, ಗಲಾಟೆ ನಡೀತಾ ಇದೆ. ವಿಧಾನಸಭೆಯ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಯಿತು. ಈಗ ವಿಧಾನ ಪರಿಷತ್ನಲ್ಲೂ ಕೂಡ ಅದೇ ರೀತಿಯ ಗದ್ದಲ, ಗಲಾಟೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ವಿಧಾನ ಪರಿಷತ್ನಲ್ಲೂ ಕೂಡ ಅದೇ ಗದ್ದಲ, ಗಲಾಟೆ. ಅದರ ಜೊತೆಯಲ್ಲೊಬ್ಬ ಯಾರೋ ಅನಾಮಿಕ ಒಳಗೆ ಬರೋದಕ್ಕೆ ಪ್ರಯತ್ನ ಪಟ್ಟ ಅನ್ನುವಂತ ಮಾಹಿತಿ ಕೂಡ ಇತ್ತು. ಯಾರಾತ, ಯಾಕ ಆ ರೀತಿ ಮಾಡ್ದ ಅನ್ನುವಂತ ಮಾಹಿತಿ ಏನಾದ್ರೂ ಇದೆಯಾ? ಡೀಟೇಲ್ಸ್ ಏನಿದೆ ಸುರೇಶ್? ಅಶ್ವಿನಿ, ಸಹಜವಾಗಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನ ಒಂದು ಎಚ್ಚರಿಕೆಯನ್ನು ವಹಿಸಿರ್ತಾರೆ. ಆದ್ರೆ ಕೆಲವೊಬ್ರು ಒಂದಷ್ಟು ಈ ಅಧಿವೇಶನವನ್ನ ಕಾರ್ಯಕಲಾಪಗಳನ್ನು ನೋಡುವಂತಹ ಉತ್ಸಾಹದಲ್ಲಿ ಕೆಲವರು ಅನಾಮಕರು ಬರ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರ ಬಳಿ ಪಾಸ್ ಕೂಡ ಇರೋದಿಲ್ಲ, ಪಾಸನ್ನು ಕೂಡ ಪಡೆಯೋದಿಲ್ಲ. ಎಲ್ಲೋ ಒಂದು ಕಡೆ ಕನಿಷ್ಠ ಜ್ಞಾನ ಕೂಡ ಇಲ್ಲದಂತವರು ಕೂಡ ಅಧಿವೇಶನ ಮತ್ತೆ ಕಾರ್ಯಕಲಾಪಗಳಿಗೆ ಬರ್ತಾರೆ. ಕೆಲವರು ತಿಳಿದು ಬರುವಂತವ್ರು ಇರ್ತಾರೆ, ಕೆಲವರು ತಿಳಿಯದೆ ಬರುವಂತವ್ರು ಕೂಡ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಪರಿಷತ್ನ ಕಲಾಪ ಕೂಡ ಎಂತಹ ಒಂದು ಪ್ರಸಂಗಕ್ಕೆ ಕಾರಣ ಆಯಿತು. ಇವತ್ತು ಕೂಡ ಪರಿಷತ್ನಲ್ಲಿ ಇರ್ತಕ್ಕಂತಹ ಉತ್ತರದ ಗೇಟ್ ನ ಬಳಿ ಏನಿದೆ, ಇಲ್ಲಿ ಕ್ಯಾಮ್ರಾಗಳು ಅಥವಾ ಯಾರು ಕೂಡ ಮಾಧ್ಯಮದವರಿಗೆ ಇಲ್ಲಿ ಎಂಟ್ರಿ ಇರೋದಿಲ್ಲ, ಮಾಧ್ಯಮಗಳ ಕ್ಯಾಮ್ರಾಗಳಿಗೆ. ಇಂತಹ ಸಂದರ್ಭದಲ್ಲಿ ಇಲ್ಲಿಗ ಆ ಅನಾಮಿಕ ವ್ಯಕ್ತಿ ಒಬ್ಬ ಬರ್ತಾನೆ. ಬಂದನು, ನಾನು ಪತ್ರಕರ್ತ ಅಂತಕ್ಕಂಥ ಒಂದು ಸೋಗಿನಲ್ಲಿ ಬಂದವನು ಒಳಗಡೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಅಲ್ಲಿ ಇದ್ದಂತಹ ಮಾರ್ಷಲ್ಗಳು ತಕ್ಷಣ ಎಚ್ಚೆತ್ತುಕೊಂಡು ಆತನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಆತನ ಬಳಿ ಪಾಸ್ಗಳಲ್ಲಿ ಅಥವಾ ಯಾವುದೇ ರೀತಿಯ ಗುರುತಿನ ಚೀಟಿಗಳು ಇಲ್ಲದ ಕಾರಣ ತಕ್ಷಣವೇ ಅಲರ್ಟ್ ಆದಂತಹ ಮಾರ್ಷಲ್ಗಳು ಕೂಡಲೇ ಅವ್ರನ್ನ ಕರೆದು ಅವ್ರನ್ನ ವಿಚಾರಣೆ ಒಳಪಡಿಸ್ತಾರೆ. ವಿಚಾರಣೆ ಒಳಪಡಿಸುವಂತ ಸಂದರ್ಭದಲ್ಲಿ ಆತ
ನಾನು ಪತ್ರಕರ್ತ ಹೀಗಾಗಿ ಅಧಿವೇಶನ ನೋಡಕ್ ಬಂದಿದ್ದೀನಿ ಅಂತಕ್ಕಂಥ ಮಾತನ್ನ ಮತ್ತೆ ಪುನರುಚ್ಚಾರ ಮಾಡಿದ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಅದನ್ನೇ ಹೇಳ್ತಾರೆ, ಈ ರೀತಿ ಬರಬಾರದು, ಈ ರೀತಿ ಸರಿಯಲ್ಲ ಅಂತಕ್ಕಂಥದ್ದೊಂದು ಎಚ್ಚರಿಕೆನ ಕೂಡ ಮೂಲಕ ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸ ಆಯ್ತು. ಇದು ಬೆಳಗಾವಿಯಲ್ಲಿ ವಿಧಾನ ಪರಿಷತ್ಗೆ ನುಗ್ಗೋದಕ್ಕೆ ಒಬ್ಬ ಅನಾಮಿಕ ಯತ್ನಿಸಿದಾನೆನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಪರಿಷತ್ ಉತ್ತರದ ಬಾಗಿಲಿನ ಮೂಲಕ ಎಂಟ್ರಿ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಕ್ಷಣ ಅಲರ್ಟ್ ಆಗಿದ್ದಾರೆ ಮಾರ್ಷಲ್ಗಳು, ಆತನನ್ನ ತಡೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಈತ ಯಾರು, ಯಾಕಾಗಿದ್ದ ಪ್ರಯತ್ನವನ್ನ ಮಾಡ್ದ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿರೋದು. ಈ ಅನಾಮಿಕನ ಕೈ ಹಿಡಿದು ಆನಂತರ ಮಾರ್ಷಲ್ಗಳು ಹೊರಕ್ಕೆ ಎಳೆದು ತಂದಿದ್ದಾರೆ ಆತನನ್ನ. ಪರಿಷತ್ಗೆ ನುಗ್ಗೋದಕ್ಕೆ ಪ್ರಯತ್ನಿಸಿದ್ದಾರೆ ಈ ವ್ಯಕ್ತಿ. ಆನಂತರ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಈ ಅನಾಮಿಕನನ್ನ. ಈತನಿಂದ ಕೆಲಕಾಲ ಗೊಂದಲದ ವಾತಾವರಣ ಕೂಡ ಈಗ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಪರಿಷತ್ಗೆ ಏಕಾಏಕಿಯಾಗಿ ಒಬ್ಬ ಅನಾಮಿಕ ವ್ಯಕ್ತಿ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟ, ಯಾಕಾಗಿ ಈ ರೀತಿ ಮಾಡ್ದ ಅನ್ನುವಂತ ಪ್ರಶ್ನೆ. ಆತನನ್ನ ವಿಚಾರಣೆಯನ್ನ ಸದ್ಯಕ್ಕೆ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಮಾರ್ಷಲ್ಗಳು ಅಲರ್ಟ್ ಆಗಿದ್ದಾರೆ. ನೋಡಿದ ತಕ್ಷಣದಲ್ಲಿ ಆತನ ಕೈ ಹಿಡಿದು ಎಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಆತ ಯಾರು, ಏನು, ಯಾಕಾಗಿ ಈ ರೀತಿ ಮಾಡ್ದ ಅನ್ನೋದು ಇನ್ನೇನು ತಿಳಿದು ಬರಬೇಕು. ಕೂತ್ಕೊಳ್ಳಿ. ನೋಡಿ, ಮೊದಲನೇದಾಗಿ ರವಿಕುಮಾರ್ ಹೇಳಿ ಸ್ವಲ್ಪ ನೋಡಿ. ಅರ್ಥ ಆಗೋದಿಲ್ವಾ ನಿಮ್ಗೆ? ಕೂತ್ಕೊಳ್ರಿ ಪುಟ್ಟಣ್ಣ, ಕೂತ್ಕೊಳ್ರಿ. ನೋಡಿ, ಮೊದಲನೇದಾಗಿ ಸಭಾನಾಯಕರೇ, ಒಂದಂತೂ ಸತ್ಯ ಏನು ಅಂತ ಹೇಳಿದ್ರೆ, ತಾವು ಒಂದು ಮಾಹಿತಿಯನ್ನ ಪೀಠಕ್ಕೆ ಕೊಟ್ಟಿದ್ರೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ PSCಗೂ ನಮಗೂ ಸಂಬಂಧ ಇಲ್ಲ. ನಮಗೆ ಸಭಾನಾಯಕರು ಇರ್ಬೋದು ಅಥವಾ ನಮ್ಮ ವ್ಯಕ್ತಿ ಇರ್ಬೋದು, ಇವರೇನಾದ್ರೂ ಪೀಠಕ್ಕೆ ಈ ರೀತಿಯ ನಮ್ದೊಂದು. ಸಭಾಪತಿಗಳೇ, ಒಂದು ನಿಮಿಷ. ತಾವು ತಮ್ಮ ಏನಾದ್ರೂ ಹೇಳಿ ನಾವು ಕೇಳ್ತೀವಿ. ತಾವು ಉಪಯೋಗ ಮಾಡ್ತಾ ಇರೋ ಪದ ಹೇ, ನಾವು ಪ್ರಾಣಿಗಳೇನು ಏನು ಹೇ ಅಂತ ಹೇಳ್ತಾರೆ. ಮತ್ತೆ ಕಲಾಪ ಆರಂಭ ಆಗಿದೆ. ಈ ಕಲಾಪ ಆರಂಭ ಆದ ನಂತರದಲ್ಲಿ ಮತ್ತೆ ಅದೇ ವಿಚಾರದ ಬಗ್ಗೆ ಈಗ ಚರ್ಚೆ ಆಗ್ತಾ ಇರೋ. ವಿಧಾನ ಪರಿಷತ್ನಲ್ಲೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ, ಗಲಾಟೆ, ಚರ್ಚೆ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಉಭಯ ಸದನದಲ್ಲೂ ಕೂಡ ಒಂದೇ ವಿಚಾರದ ಬಗ್ಗೆ ಗದ್ದಲ, ಗಲಾಟೆ ನಡೀತಾ ಇದೆ. ವಿಧಾನಸಭೆಯ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಲಾಯಿತು. ಈಗ ವಿಧಾನ ಪರಿಷತ್ನಲ್ಲೂ ಕೂಡ ಅದೇ ರೀತಿಯ ಗದ್ದಲ, ಗಲಾಟೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ವಿಧಾನ ಪರಿಷತ್ನಲ್ಲೂ ಕೂಡ ಅದೇ ಗದ್ದಲ, ಗಲಾಟೆ, ಅದರ ಜೊತೆಯಲ್ಲೊಬ್ಬ ಯಾರೋ ಅನಾಮಿಕ ಒಳಗೆ ಬರೋದಕ್ಕೆ ಪ್ರಯತ್ನ ಪಟ್ಟ ಅನ್ನುವಂತ ಮಾಹಿತಿ ಕೂಡ ಇತ್ತು. ಯಾರಾತ, ಯಾಕ ಆ ರೀತಿ ಮಾಡ್ದ ಅನ್ನುವಂತ ಮಾಹಿತಿ ಏನಾದ್ರೂ ಇದೆಯಾ? ಡೀಟೇಲ್ಸ್ ಏನಿದೆ ಸುರೇಶ್? ಅಶ್ವಿನಿ, ಸಹಜವಾಗಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನ ಒಂದು ಎಚ್ಚರಿಕೆಯನ್ನು ವಹಿಸಿರ್ತಾರೆ. ಆದ್ರೆ ಕೆಲವೊಬ್ರು ಒಂದಷ್ಟು ಈ ಅಧಿವೇಶನವನ್ನ, ಕಾರ್ಯಕಲಾಪಗಳನ್ನು ನೋಡುವಂತಹ ಉತ್ಸಾಹದಲ್ಲಿ ಕೆಲವರು ಅನಾಮಕರು ಬರ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ರ ಬಳಿ ಪಾಸ್ ಕೂಡ ಇರೋದಿಲ್ಲ, ಪಾಸ್ ಅನ್ನು ಕೂಡ ಪಡೆಯೋದಿಲ್ಲ. ಎಲ್ಲೋ ಒಂದು ಕಡೆ ಕನಿಷ್ಠ ಜ್ಞಾನ ಕೂಡ ಇಲ್ಲದಂತವರು ಕೂಡ ಅಧಿವೇಶನ ಮತ್ತೆ ಕಾರ್ಯಕಲಾಪಗಳಿಗೆ ಬರ್ತಾರೆ. ಕೆಲವರು ತಿಳಿದು ಬರುವಂತವ್ರು ಇರ್ತಾರೆ, ಕೆಲವರು ತಿಳಿಯದೆ ಬರುವಂತವ್ರು ಕೂಡ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಕೂಡ ಪರಿಷತ್ನ ಕಲಾಪ ಕೂಡ ಎಂತಹ ಒಂದು ಪ್ರಸಂಗಕ್ಕೆ ಕಾರಣ ಆಯಿತು. ಇವತ್ತು ಕೂಡ ಪರಿಷತ್ನಲ್ಲಿ ಇರ್ತಕ್ಕಂತಹ ಉತ್ತರದ ಗೇಟ್ ನಲ್ಲಿ ಬಳಿ ಏನಿದೆ, ಇಲ್ಲಿ ಕ್ಯಾಮ್ರಾಗಳು ಅಥವಾ ಯಾರು ಕೂಡ ಮಾಧ್ಯಮದವರಿಗೆ ಇಲ್ಲಿ ಎಂಟ್ರಿ ಇರೋದಿಲ್ಲ, ಮಾಧ್ಯಮಗಳ ಕ್ಯಾಮ್ರಾಗಳಿಗೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಈಗ ಆ ಅನಾಮಿಕ ವ್ಯಕ್ತಿ ಒಬ್ಬ ಬರ್ತಾನೆ. ಬಂದನು, ನಾನು ಪತ್ರಕರ್ತ ಅಂತಕ್ಕಂಥ ಒಂದು ಸೋಗಿನಲ್ಲಿ ಬಂದವನು ಒಳಗಡೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಅಲ್ಲಿ ಇದ್ದಂತಹ ಮಾರ್ಷಲ್ಗಳು ತಕ್ಷಣ ಎಚ್ಚೆತ್ತುಕೊಂಡು ಆತನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಆತನ ಬಳಿ ಪಾಸ್ಗಳಾಗಲಿ ಅಥವಾ ಯಾವುದೇ ರೀತಿಯ ಗುರುತಿನ ಚೀಟಿಗಳು ಇಲ್ಲದ ಕಾರಣ ತಕ್ಷಣವೇ ಅಲರ್ಟ್ ಆದಂತಹ ಮಾರ್ಷಲ್ಗಳು ಕೂಡಲೇ ಅವ್ರನ್ನ ಕರೆದು ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆ ಒಳಪಡಿಸುವಂತ ಸಂದರ್ಭದಲ್ಲಿ ಆತ
ನಾನು ಪತ್ರಕರ್ತ ಹೀಗಾಗಿ ಅಧಿವೇಶನ ನೋಡಕ್ ಬಂದಿದ್ದೀನಿ ಅಂತಕ್ಕಂಥ ಮಾತನ್ನ ಮತ್ತೆ ಪುನರುಚ್ಚಾರ ಮಾಡಿದ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಅದನ್ನೇ ಹೇಳ್ತಾರೆ, ಈ ರೀತಿ ಬರಬಾರದು, ಈ ರೀತಿ ಸರಿಯಲ್ಲ ಅಂತಕ್ಕಂಥದ್ದೊಂದು ಎಚ್ಚರಿಕೆನ ಕೂಡ ಮೂಲಕ ಅವ್ರನ್ನ ವಾಪಸ್ ಕಳಿಸುವಂತ ಕೆಲಸ ಆಯ್ತು.